ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಸ್ನೇಹಿತರೆ, ತಾವೇನಾದ್ರೂ ಇಂಡಿಯಾ ಪೋಸ್ಟ್ ಆಫೀಸ್ ನ ಅಥವಾ ಒಂದು ಭಾರತದ ಒಂದು ಅಂಚೆ ಇಲಾಖೆಯ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳಿಗೋಸ್ಕರ ತಾವೇನಾದ್ರೂ ವೈಟ್ ಅನ್ನ ಮಾಡ್ತಿದ್ರೆ, ಕಾಯ್ತಾ ಇದ್ರೆ, ಖಂಡಿತವಾಗಿ ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ, ತಾವು ಯಾವಾಗಿಂದ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬಹುದು ಎಂಬುದರ ಬಗ್ಗೆ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ಅಪ್ಡೇಟ್ ಬಗ್ಗೆ ನಾನು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಕೊಡ್ತೀನಿ. ತಾವೇನಾದ್ರೂ ನಿಜವಾಗಿಯೂ ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ಹುದ್ದೆಗಳಲ್ಲಿ ಒಂದು ಹುದ್ದೆಯನ್ನು ನಾವು ಪಡಿಲೇಬೇಕು ಅನ್ಕೊಂಡಿದ್ರೆ, ನಿಮ್ಮ ಒಂದು ಪ್ರತಿಯೊಂದು ಕನ್ಫ್ಯೂಷನ್ಸ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ನಾನು ಡೌಟ್ ಅನ್ನ ಕ್ಲಿಯರ್ ಅನ್ನ ಮಾಡ್ತಾ ಇದ್ದೀನಿ. ಸಾಧ್ಯವಾದಷ್ಟು ಈ ಒಂದು ವಿಡಿಯೋ ಏನಿದೆ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಟ್ರೈ ಅನ್ನ ಮಾಡಿ. ಸೊ ಬನ್ನಿ ಈ ಒಂದು ವಿಡಿಯೋನ ಮುಂದುವರಿಸೋಣ. ಸ್ನೇಹಿತರೆ, ಮುಂದುವರಿಸೋ ಮುಂಚೆ ನಮ್ಮ ಒಂದು ಕರ್ನಾಟಕದಿಂದ ಭಾರತದಿಂದ ಪ್ರತಿಯೊಂದು ಸರ್ಕಾರಿಯ ಒಂದು ಹುದ್ದೆಗಳ ಒಂದು ಟೈಮ್ ಟು ಟೈಮ್ ಅಪ್ಡೇಟ್ಗಳು ತಾವು ಪಡಿಬೇಕು ಅಂದ್ರೆ ಫಟಾಫಟ್ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮುಂದೆಯೂ ನಿಮಗೆ ಪ್ರತಿಯೊಂದು ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳನ್ನ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ, ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ, ಓಕೆನಾ? ಇದರ ಮುಂಚೆ ನಾನು ಕೆಲವೊಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಟ್ಬಿಡ್ತೀನಿ. ಖಂಡಿತವಾಗಿ ತಾವು ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬೇಕು, ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ನಾವು ಪಡಿಲೇಬೇಕು ಅನ್ಕೊಂಡಿದ್ರೆ, ಮೊದಲು ಈ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಪಡ್ಕೊಂಡ್ರೆ ಮಾತ್ರ, ಅರ್ಥ ಮಾಡ್ಕೊಂಡ್ರೆ ಮಾತ್ರ ತಾವು ಆ ಒಂದು ಹುದ್ದೆಗಳಲ್ಲಿ ಸಕ್ಸಸ್ಫುಲ್ ಆಗಿ ಒಂದು ಹುದ್ದೆಯನ್ನ ಪಡೆಯೋಕ್ಕೆ ತಾವು ಎಲಿಜಿಬಲ್ ಆಗಿರ್ತೀರಾ. ಓಕೆನಾ? ಇಲ್ಲಿ ನೋಡಬಹುದು, ಇಂಡಿಯಾ ಪೋಸ್ಟ್ ಆಫೀಸ್ GDS ನ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳ ಬಗ್ಗೆ ಮಾತಾಡಕ್ ಹೋದ್ರೆ, ಈ ಬಾರಿ ಹೊಸದಾಗಿರುವಂತಹ ಒಂದು ಹುದ್ದೆಗಳು ಎಷ್ಟು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ, ಸುಮಾರು 50,000ಕ್ಕಿಂತ ಹೆಚ್ಚು ಒಂದು ಬಂಪರ್ ಆಗಿರುವಂತಹ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಬ್ರದರ್, ಈ ಒಂದು 50,000 ಒಂದು ಹುದ್ದೆಗಳು ಒಂದೇ ಬಾರಿ ರಿಲೀಸ್ ಅನ್ನ ಮಾಡ್ತಾರ ಅಥವಾ ಒಂದು 2 ಬಾರಿ ರಿಲೀಸ್ ಅನ್ನ ಮಾಡ್ತಾರ ಅಂದ್ರೆ ಖಂಡಿತವಾಗಿ ಇದರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಕೊಡಕ್ಕಾಗಲ್ಲ. ಏನಕ್ಕಂದ್ರೆ ಒಂದು ಬಾರಿ 40,000 ಹುದ್ದೆಗಳ ರಿಲೀಸ್ ಅನ್ನ ಮಾಡಬಹುದು, ನಂತರ 30,000, ಇನ್ನೊಂದು 20,000 ಈ ರೀತಿಯಾಗಿರುವಂತಹ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಅಂದ್ರೆ ಒಂದು ವರ್ಷಕ್ಕೆ 2 ರಿಂದ 3 ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡ್ತೀವಿ ಅಂತ ಆಲ್ರೆಡಿ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಮಹಾಸಚಿವರಾಗಿರುವಂತಹ SS ಮಹಾದೇವರವರು ಇದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಒಂದು ಬಾರಿಗೆ 50,000 ಒಂದು ಹುದ್ದೆಗಳನ್ನು ರಿಲೀಸ್ ಅನ್ನ ಮಾಡಬಹುದು, ಇದಕ್ಕಿಂತ ಹೆಚ್ಚು ಒಂದು ಹುದ್ದೆಗಳನ್ನು ರಿಲೀಸ್ ಅನ್ನ ಮಾಡಬಹುದು. ಒಂದೇ ಹುದ್ದೆ ಫೈನಲ್ ಆಗಲ್ಲ, 2 ಅಥವಾ ಒಂದು 3 ಹುದ್ದೆಗಳು ಒಂದು ವರ್ಷಕ್ಕೆ ಇಲ್ಲಿ ಒಂದು ಫೈನಲ್ ಆಗುತ್ತೆ. ಓಕೆನಾ? ಒಂದು ಅಂದಾಜಿನ ಮೇಲೆ ಹೇಳಕ್ ಹೋದ್ರೆ 50,000 ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಬಹುದು. ಇಲ್ಲಿ ಬೇಸಿಕ್ ಆಗಿ ಇಲ್ಲಿ ಒಂದು BPM, ABPM, ಡಾಕ್ ಸೇವಕ್ ಈ 3 ಪೋಸ್ಟ್ ಅಲ್ಲಿ ಈ ಒಂದು ಹುದ್ದೆಗಳನ್ನು ರಿಲೀಸ್ ಅನ್ನ ಮಾಡ್ತಾರೆ. ನಿಮ್ಮ ಒಂದು SLC ನಲ್ಲಿ ಒಳ್ಳೆಯ ಒಂದು ಪರ್ಸೆಂಟೇಜ್ ಇದೆಯಾ, ಖಂಡಿತವಾಗಿ ಈ ಒಂದು BPM ಪೋಸ್ಟ್ ನಿಮಗೆ ಸಿಗುತ್ತೆ. ಓಕೆನಾ? ಸಪೋಸ್ ನಿಮ್ಮ ಒಂದು ಪರ್ಸೆಂಟೇಜ್ ಆ ಒಂದು ಕಮ್ಮಿ ಇದ್ರೆ, ಅಂದ್ರೆ ಒಂದು 80% ಮೇಲೆ ಮತ್ತು 90% ಕೆಳಗಡೆ ನಿಮ್ಮ ಒಂದು ಪರ್ಸೆಂಟೇಜ್ ಇದ್ರೆ, ನಿಮ್ಮ ಒಂದು ಸೆಲೆಕ್ಷನ್ ಆದ್ರೆ ಕೂಡ ಈ ಒಂದು ABPM ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಒಂದು ಏನು ಒಂದು ಹುದ್ದೆ ಸಿಗುತ್ತೆ. ಈ ಒಂದು ಡಾಕ್ ಸೇವಕ್ ಕೂಡ ಸೇಮ್ ಈ ಒಂದು ABPM ತರಾನೇ ಇರುತ್ತೆ. ಓಕೆನಾ? ಇದರ ಬಗ್ಗೆ ಕೆಲಸದ ಬಗ್ಗೆ ಆಲ್ರೆಡಿ ನಾನು ಬಹಳಷ್ಟು ಬಾರಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ತಾವು ಏನ್ ಕೆಲಸವನ್ನ ಮಾಡಬೇಕಾಗಿರುತ್ತೆ, ನಿಮ್ಮ ಒಂದು ಡ್ಯೂಟಿ ಜಾಬ್ ಏನಾಗಿರುತ್ತೆ ಅಂತ ಬಗ್ಗೆ ನಾನು ಮಾತಾಡಿದ್ದೀನಿ. ಮೊದಲನೇದಾಗಿ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡೋದಕ್ಕೆ ಒಂದು ಏಜ್ ಲಿಮಿಟ್ ಏನಿರಬೇಕು. ಓಕೆನಾ? ಮೊದಲನೇದಾಗಿ 18 ರಿಂದ 40 ವರ್ಷ ಅಂತ ಒಂದು ಏಜ್ ಲಿಮಿಟ್ ಅನ್ನ ನೀಡಿರ್ತಾರೆ. ಓಕೆನಾ? ತಾವು ಯಾವುದೇ ಒಂದು ಕ್ಯಾಟಗರಿ ಸೇರಿರಲಿ, ಜನರಲ್, OBC, EWS, SC, ST ಯಾವುದೇ ಒಂದು ಕ್ಯಾಟಗರಿ ಸೇರಿದ್ರು ಕೂಡ 18 ರಿಂದ 40 ವರ್ಷ ಒಂದು ಏಜ್ ಲಿಮಿಟ್ ಇಲ್ಲಿ ಕೇಳಿದ್ದಾರೆ. ಓಕೆನಾ? ತಮ್ದೇನಾದ್ರೂ ಸಪೋಸ್ 40 ವರ್ಷನೂ ಆಗಿದೆಯಾ, ತಾವು ಅಪ್ಲೈ ಅನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿ SC ST ನ ಒಂದು ಕ್ಯಾಟಗರಿಗೆ 5 ವರ್ಷ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ನಂತರ ಅದೇ ರೀತಿಯಾಗಿ OBC ನ ಒಂದು ಕ್ಯಾಟಗರಿಗೆ 3 ವರ್ಷ ತಾವು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಹ ತಾವು ಇಲ್ಲಿಂದ ಪಡೆಯಬಹುದು. ಓಕೆನಾ? 18 ರಿಂದ 45 ವರ್ಷ ಬಂದು SC ST ನ ಒಂದು ಕ್ಯಾಟಗರಿ, 18 ರಿಂದ 43 ವರ್ಷ ಬಂದು OBC ನ ಒಂದು ಕ್ಯಾಟಗರಿಗೆ ಸೇರಿರ್ತೀರಿ. ಓಕೆನಾ? ಇಷ್ಟು ಒಂದು ಏಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ರಿಲ್ಯಾಕ್ಸೇಷನ್ಸ್ ಇರುತ್ತೆ. ನೋಡಿ, ನಾನು ಕೊಡಿರುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಆದಷ್ಟು ಬೇಗ ತಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ತಾವು ಫೈನಲ್ ಆಗಿ ಅಪ್ಲೈ ಮಾಡಿದ ನಂತರ ನಿಮ್ಮ ಒಂದು ಸೆಲೆಕ್ಷನ್ ಆಗೋದ್ರಲ್ಲಿ ಯಾವುದೇ ರೀತಿಯಂತಹ ಒಂದು ಡೌಟ್ ಅನ್ನ ತಾವು ಇಟ್ಕೋಬೇಡಿ.
ಆಮೇಲೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ನೋಡಿ ಸ್ನೇಹಿತರೆ, ಜನರಲ್ OBC EWS ನ ಒಂದು ಕ್ಯಾಟಗರಿಗೆ ತಾವೇನಾದ್ರು ಬಂದ್ರೆ ಬರೀ ₹100 ಮಾತ್ರ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದನ್ನ ಬಿಟ್ಟು SC ST ನ ಒಂದು ಕ್ಯಾಟಗರಿಗೆ ಯಾವುದೇ ರೀತಿಯಂತಹ ₹1 ಕೂಡ ಒಂದು ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಓಕೆನಾ. ನಂತರ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋಕೆ ಹೋದ್ರೆ ತಮಗೆ ಆಲ್ರೆಡಿ ಗೊತ್ತಿದೆ, ಕೇವಲ ತಾವು SLC ಅನ್ನ ಮಾತ್ರ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ನಿಮ್ಮ ಒಂದು SLC ನಲ್ಲಿ ಅದೆಷ್ಟೇ ಒಂದು ಪರ್ಸೆಂಟೇಜ್ ಇರ್ಲಿ ಬಿಡಿ, ಓಕೆನಾ, 50%, 60%, 70% ತಾವು ಜಸ್ಟ್ ಪಾಸ್ ಆಗಿದ್ರು ಕೂಡ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈಯನ್ನ ಮಾಡಬಹುದು. ಬಟ್ ಸೆಲೆಕ್ಷನ್ ನ ಒಂದು ಪ್ರೋಸೆಸ್ಗೆ ಬಂದಾಗ ಪರ್ಸೆಂಟೇಜ್ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ರೇನೆ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಸೆಲೆಕ್ಷನ್ ಆಗುವಂಥದ್ದು. ಓಕೆನಾ. ನಿಮ್ಮ ಒಂದು SLC ನಲ್ಲಿ ಮ್ಯಾಥ್ಸ್ ಮತ್ತು ಇಂಗ್ಲಿಷ್ ಈ ಎರಡು ಸಬ್ಜೆಕ್ಟ್ಗಳು ಕಂಪಲ್ಸರಿ ಆಗಿ ಇರಲೇಬೇಕು ಅಂತ ಒಂದು ಏನೋ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಇದರ ಬಗ್ಗೆ ತಾವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಒಂದು SLC ನಲ್ಲಿ ಇಂಗ್ಲಿಷ್ ಮತ್ತು ಮ್ಯಾಥ್ಸ್ ಎರಡು ಸಬ್ಜೆಕ್ಟ್ಗಳು ಖಂಡಿತವಾಗಿ ಇದ್ದೇ ಇರುತ್ತೆ. ಓಕೆನಾ. ನೋಡಿ, ಇಷ್ಟೇ ಸಾಲದು, ಅದರ್ ಕಂಡೀಷನ್ಸ್, ಬೇರೆ ಒಂದು ಕಂಡೀಷನ್ಸ್ಗಳು ಕೂಡ ಇಲ್ಲಿ ಕೇಳಿರ್ತಾರೆ. ಮೊದಲನೇದಾಗಿ ಇಲ್ಲಿ ಒಂದು ಕಂಪ್ಯೂಟರ್ ನಾಲೆಜ್ ಇರಲೇಬೇಕು ಅಂತ ಒಂದು ಕೇಳಿದ್ದಾರೆ. ಸ್ನೇಹಿತರೆ, ರೀಸೆಂಟ್ ಆಗಿ ಈ ಒಂದು ಕಂಪ್ಯೂಟರ್ ನಾಲೆಜ್ ನ ಒಂದು ಜೊತೆ ಕಂಪ್ಯೂಟರ್ ನ ಒಂದು ಸರ್ಟಿಫಿಕೇಟ್ ಕೂಡ ಕೇಳಿದ್ದಾರೆ. ಸೊ ಆದಷ್ಟು ಬೇಗ ತಾವು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ತಾವು ಮಾಡಿಸ್ಕೊಳ್ಳಕ್ಕೆ ತಾವು ಟ್ರೈ ಅನ್ನ ಮಾಡಿ. ಸುಮಾರು 2 ತಿಂಗಳ ಒಂದು ಕಂಪ್ಯೂಟರ್ ಕ್ಲಾಸ್ಗೆ ತಾವು ಹೋಗಿರ್ಬೇಕು, ಅದರಿಂದ ಒಂದು ಸರ್ಟಿಫಿಕೇಟ್ ಅನ್ನ ಪಡಿಬೇಕು ಅಂತ ಕೂಡ ಇಲ್ಲಿ ಒಂದು ಕಂಪಲ್ಸರಿಯಾಗಿ ಇರಲೇಬೇಕು ಅಂತ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿದ್ದಾರೆ. ನಂತರ ಒಂದು ಸೈಕ್ಲಿಂಗ್ ನಾಲೆಜ್ ಇರಬೇಕು. ನಂತರ ಇಲ್ಲಿ ಒಂದು ಲೋಕಲ್ ಲ್ಯಾಂಗ್ವೇಜಸ್ ಗಳ ಒಂದು ಬಗ್ಗೆ ಇಲ್ಲಿ ಒಂದು ಏನೋ ಒಂದು ನಿಮಗೆ ನಾಲೆಜ್ ಇರಬೇಕಾಗಿರುವುದು. ಈ ಒಂದು ಸೈಕ್ಲಿಂಗ್ ಆಗಿರ್ಬೋದು, ಲೋಕಲ್ ಲ್ಯಾಂಗ್ವೇಜಸ್ ಬಗ್ಗೆ ಸಪರೇಟ್ ಆಗಿ ನಿಮ್ಗೆ ಏನೋ ಒಂದು ಟೆಸ್ಟ್ ನಡೆಯಲ್ಲ. ಜಸ್ಟ್ ನಿಮ್ಗೆ ಒಂದು ಲೋಕಲ್ ಲ್ಯಾಂಗ್ವೇಜಸ್ ಗಳು ಬರುತ್ತಾ ಅಂದ್ರೆ ಖಂಡಿತವಾಗಿ ನಮಗೆ ಬರುತ್ತೆ ಅಂದ್ರೆ ಜಸ್ಟ್ ಅಲ್ಲಿಗೆ ಮುಗೀತು. ಓಕೆನಾ. ಇದರ ಬಗ್ಗೆ ಸಪರೇಟ್ ಆಗಿರುವಂತಹ ಒಂದು ಪ್ರಾಕ್ಟಿಕಲ್ ಆಗಿರುವಂತಹ ಒಂದು ಟೆಸ್ಟ್ ಏನು ನಡೆಸಲ್ಲ. ಇದರ ಬಗ್ಗೆ ತಾವು ತಲೆ ಕೆಡಿಸ್ಕೋಬೇಡಿ. ಓಕೆನಾ. ನಂತರ ಇಲ್ಲಿ ಒಂದು ಇನ್ ಹ್ಯಾಂಡ್ ಆಗಿರುವಂತಹ ಒಂದು ಸ್ಯಾಲರಿ ಎಷ್ಟು ಸಿಗುತ್ತೆ ಸ್ನೇಹಿತರೆ, ರೀಸೆಂಟ್ ಆಗಿ ಬಹಳಷ್ಟು ಸುಮಾರು ಇವತ್ತಿಗೆ 4-5 ದಿನದಿಂದ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಪ್ರತಿಯೊಂದು ಡಿವಿಷನ್ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲೇ ಒಂದು ಸ್ಟ್ರೈಕ್ ಅನ್ನ ಮಾಡ್ತಿದ್ದಾರೆ. ಓಕೆನಾ. ಇದರ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ ನಿನ್ನೆನೆ. ಏನು ಯಾವ ಒಂದು ರೀಸನ್ ಇಂದ ಸ್ಟ್ರೈಕ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಸ್ಯಾಲರಿಯನ್ನ ಇನ್ಕ್ರೀಸ್ ಅನ್ನ ಮಾಡಬೇಕು. ಇಲ್ಲಿ ಒಂದು ಪ್ಯೂರ್ ಆಗಿರುವಂತಹ ಒಂದು ಸೆಂಟ್ರಲ್ ಗವರ್ನಮೆಂಟ್ ಗೆ ಈ ಒಂದು ಹುದ್ದೆಗಳು ಸೇರ್ಪಡೆಯನ್ನ ಮಾಡಬೇಕು. ಅದೇ ರೀತಿಯಾಗಿ DNS ಅಲವೆನ್ಸ್ ಭತ್ತೆ ಏನ್ ಸಿಗುತ್ತೆ ಅದನ್ನ ತಾವು ಜಾಸ್ತಿಯನ್ನ ಮಾಡಬೇಕು. ಟ್ರಾನ್ಸ್ಫರ್ ಬಹಳ ಬೇಗ ಸಿಗಬೇಕು, ಪ್ರಮೋಷನ್ ಕೂಡ ಬಹಳ ಬೇಗ ನಡಿಬೇಕು ಎನ್ನುವಂತಹ ಒಂದು ರೀಸನ್ಸ್ ಇಂದ ಸ್ಟ್ರೈಕ್ ಅನ್ನ ಮಾಡ್ತಿದ್ದಾರೆ. ಅದಕ್ಕೆ ಏನಾದರೂ ಒಂದು ಅಪ್ರೂವಲ್ ಸಿಕ್ಕರೆ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲೇ ನಿಮ್ಮ ಒಂದು ಕೆರಿಯರ್ ಅನ್ನ ತಾವು ಇಲ್ಲಿ ಡೆವಲಪ್ ಅನ್ನ ಮಾಡ್ಕೋಬಹುದು. ನೋಡಿ, ಈಗ ಸದ್ಯಕ್ಕೆ BPM ಗೆ 19,000 ವರೆಗೂ ಒಂದು ಸಂಬಳವನ್ನು ಪಡಿಬಹುದು. ABPM ಮತ್ತು ಡಾಕ್ ಸೇವಕ್ಕೆ 17,000 ವರೆಗೂ ತಾವು ಇಲ್ಲಿ ಸಂಬಳವನ್ನು ಪಡಿಬಹುದು. ವಿತ್ ಅಲವೆನ್ಸ್ ಸಿಗುತ್ತೆ ನಿಮಗೆ. DNS ಅಲವೆನ್ಸ್ ಅಂತ ಸಿಗುತ್ತೆ, ಸೈಕಲ್ ಅಲವೆನ್ಸ್ ಅಂತ ಸಿಗುತ್ತೆ, ಆಫೀಸ್ ಮೇಂಟೆನೆನ್ಸ್ ಅಲವೆನ್ಸ್ ಅಂತ ಸಿಗುತ್ತೆ. ಈ ಎಲ್ಲಾ ಒಂದು ಅಲವೆನ್ಸ್ ಅನ್ನ ಸಿಕ್ಕಿದ ನಂತರ ಈ ರೀತಿಯಾಗಿರುವಂತಹ ಒಂದು ಸಂಬಳವನ್ನು ತಾವು ಇಲ್ಲಿಂದ ಪಡಿಬಹುದು. ನಂತರ ಇಲ್ಲಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ಸ್ನೇಹಿತರೆ, ಈ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ ತಕ್ಷಣ ತಾವು SLC ಒಂದು ಕ್ವಾಲಿಫಿಕೇಶನ್ ಮೇಲೆ ತಾವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ತಾವು ಅಪ್ಲೈ ಮಾಡಿದ ನಂತರ ಸುಮಾರು 15 ಮತ್ತು 20 ದಿನದ ನಂತರ ಇದರ ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಸ್ಟೇಟ್ ವೈಸ್, ಸರ್ಕಲ್ ವೈಸ್ ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ. ತಾವೇನಾದ್ರೂ ಆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆಗಿದ್ರೆ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತಾವು ಇಲ್ಲಿ ಹೋಗಬೇಕಾಗಿರುತ್ತೆ. ಫಸ್ಟ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಬೇಕು, ಸೆಕೆಂಡ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಬೇಕು. ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗಿ ನಡೆದಿದ್ರೆ ಕೊನೆಯದಾಗಿ ಟ್ರೈನಿಂಗ್ ಕರೀತಾರೆ. ನಂತರ ಒಂದು ಜಾಯಿನಿಂಗ್ ಲೆಟರ್ ಅನ್ನ ಕೊಟ್ಟು ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಓಕೆನಾ. ಐ ಹೋಪ್ ಈ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ತಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಓಕೆ, ಎಷ್ಟು ಪರ್ಸೆಂಟೇಜ್ ಇದ್ರೆ ಈ ಬಾರಿ ಅಪ್ಲೈ ಅನ್ನ ಮಾಡಬಹುದು ನೋಡಿ ಸ್ನೇಹಿತರೆ. ತಾವೇನಾದ್ರೂ SLC ಅನ್ನ ಪಾಸ್ ಅನ್ನ ಮಾಡ್ಕೊಂಡಿದ್ರೆ ನಿಮ್ಮ ಒಂದು SLC ನಲ್ಲಿ ಅದೆಷ್ಟೇ ಒಂದು ಪರ್ಸೆಂಟೇಜ್ ಇರಲಿ ಬಿಡಿ, ತಾವು ಪರ್ಸೆಂಟೇಜ್ ಬಗ್ಗೆ ತಾವು ತಲೆ ಕೆಡಿಸ್ಕೋಬೇಡಿ. ಪ್ರತಿಯೊಬ್ಬರು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಸಪೋಸ್ ನಿಮ್ದೇನಾದ್ರೂ ಒಂದು 50, 60, 70% ಇದೆಯಾ, ತಾವು ಅಪ್ಲೈ ಮಾಡಕ್ಕೆ ಹಿಂದೆ ಹೋಗ್ತಾ ಇದ್ದೀರಾ, ಖಂಡಿತವಾಗಿ ಅಂತಹ ಒಂದು ಕ್ಯಾಂಡಿಡೇಟ್ಗಳು ಅಪ್ಲೈ ಅನ್ನ ಮಾಡಿ. ಬೈ ಲಕ್ ನಿಮ್ಮ ಒಂದು ಸೆಲೆಕ್ಷನ್ ಆದ್ರೆ ಖಂಡಿತವಾಗಿ ಒಂದು ಒಳ್ಳೆಯ ಒಂದು ಜಾಬ್ ಅನ್ನ ತಾವು ಪಡಿಬಹುದು. ಓಕೆನಾ ಬ್ರದರ್, ನಮ್ದು 90% ಮೇಲೆ ನಮ್ಮ ಒಂದು ಪರ್ಸೆಂಟೇಜ್ ಇದೆ. ನಾವು ಈ ಬಾರಿ ಅಪ್ಲೈ ಅನ್ನ ಮಾಡಿದೀವಿ, ನಿಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ. ನಂತರ ನೆಕ್ಸ್ಟ್ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳಿಗೆ ನಾವು ಅಪ್ಲಿಕೇಶನ್ ಹಾಕಿದ್ರೆ ನಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ ಅಂದ್ರೆ
ಖಂಡಿತವಾಗಿ ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ. ಜಸ್ಟ್ ತಾವು ಒಂದು ಹೋಪ್ ಅನ್ನ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹೋಪ್ ಅನ್ನ ತಾವು ಕಳೆದುಕೊಳ್ಬೇಡಿ. ಕಾರಣ ಏನಂದ್ರೆ ಯಾವುದೇ ರೀತಿಯಂತ ತಾವೇನು ಹಾರ್ಡ್ ವರ್ಕ್ ಏನು ಮಾಡ್ತಿಲ್ಲ, ಜಸ್ಟ್ ತಾವು ಯಾವುದೇ ರೀತಿಯಂತ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕೊಡ್ತಿಲ್ಲ, ಫಿಸಿಕಲ್ ಕೊಡ್ತಿಲ್ಲ, ಇಂಟರ್ವ್ಯೂ ಕೊಡ್ತಿಲ್ಲ, ಜಸ್ಟ್ ಅಪ್ಲೈ ಮಾಡಬೇಕು. ಸೆಲೆಕ್ಷನ್ ಆದ್ರೆ ನಿಮ್ಮ ಒಂದು ಲಕ್. ಓಕೆನಾ, ಸೆಲೆಕ್ಷನ್ ಆಗಿಲ್ವಾ, ಹೊಸದಾಗಿರುವಂತಹ ಒಂದು ಹುದ್ದೆ ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಇನ್ನು ಬಹಳಷ್ಟು ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಫಸ್ಟ್ ಮೆರಿಟ್ ಲಿಸ್ಟ್, ಸೆಕೆಂಡ್ ಮೆರಿಟ್ ಲಿಸ್ಟ್, ಅಪ್ ಟು 6 to 7 ಮೆರಿಟ್ ಲಿಸ್ಟ್ ನ ರಿಲೀಸ್ ಅನ್ನ ಮಾಡ್ತಾರೆ. ಯಾವುದಾದ್ರೂ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ. ಓಕೆನಾ, ನೋಡಿ ಈ ಬಾರಿ ಕೊರೋನಾ ಬ್ಯಾಚ್ ಅಂದ್ರೆ ಕೊರೋನಾ ಟೈಮ್ ನಲ್ಲಿ ಪಾಸ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಒಂದು ಸಪರೇಟ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಅಂದ್ರೆ ಖಂಡಿತವಾಗಿ ಈ ರೀತಿಯಾಗಿರುವಂತಹ ಒಂದು ಪ್ರೋಸೆಸ್ ನ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳಲ್ಲಿ ಆ ಒಂದು ರಿಲೀಸ್ ಅನ್ನ ಮಾಡಿಲ್ಲ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಜೊತೆ ತಾವೆಲ್ಲರೂ ಸಹಕಾರ ಕೊಡ್ತೀರಿ, ಸಪೋರ್ಟ್ ಮಾಡ್ತೀರಾ ಅಂದ್ರೆ ಖಂಡಿತವಾಗಿ ಒಂದು ಟ್ವಿಟರ್ ನಲ್ಲಿ ಒಂದು ಕ್ಯಾಂಪೇನ್ ನಡೆಸೋಣ. ಅದೇನು ಅಂದ್ರೆ ಒಂದು ಕೊರೋನಾ ಟೈಮ್ ನಲ್ಲಿ ಪಾಸ್ ಆಗಿರುವಂತಹ ಒಂದು ಸ್ಟೂಡೆಂಟ್ ಗಳಿಗೆ ಸಪರೇಟ್ ಆಗಿರುವಂತಹ ಒಂದು ಸೀಟ್ಸ್ ಅನ್ನ ಅಲೌನ್ಸ್ ಅನ್ನ ಮಾಡಿ, ಬಿಫೋರ್ ಕೊರೋನಾ ಟೈಮ್ ನಲ್ಲಿ ಪಾಸ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಒಂದು ಸಪರೇಟ್ ಆಗಿರುವಂತಹ ಒಂದು ಸೀಟ್ಸ್ ಅನ್ನ ಅನೌನ್ಸ್ ಅನ್ನ ಮಾಡಲಿ ಅಂತ ಒಂದು ಟ್ವಿಟರ್ ಅಲ್ಲಿ ಕ್ಯಾಂಪೇನ್ ಅನ್ನ ಮಾಡೋಣ. ಯಾರಿಗೂ ಅನ್ಯಾಯವಾಗೋದು ಬೇಡ. ಓಕೆನಾ, ಪ್ರತಿಯೊಬ್ಬರಿಗೂ ನ್ಯಾಯನೇ ಸಿಗ್ಲಿ. ಸೊ ಆ ಒಂದು ರೀಸನ್ಸ್ ಇಂದ ಆದಷ್ಟು ಬೇಗ ನಾನು ಟ್ವಿಟರ್ ನಲ್ಲಿ ಕ್ಯಾಂಪೇನ್ ನಡೆಸ್ತೀನಿ. ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಈ ಒಂದು ಟ್ವಿಟರ್ ನಲ್ಲಿ ಬಂದು ಸಪೋರ್ಟ್ ಅನ್ನ ಮಾಡಬೇಕು. ಅದು ಯಾವ ರೀತಿ ಮಾಡಬೇಕು ಏನು ಎಂಬುದರ ಬಗ್ಗೆ ಸಪರೇಟ್ ಆಗಿರುವಂತಹ ಒಂದು ವಿಡಿಯೋನ ಆದಷ್ಟು ಬೇಗ ನಾನು ಶೇರ್ ಅನ್ನ ಮಾಡ್ಕೊಡ್ತೀನಿ. ಓಕೆನಾ, ವರ್ಕ್ ಬಗ್ಗೆ BPM ABPM ಬಗ್ಗೆ ವರ್ಕ್ ಏನಿರುತ್ತೆ ಅಂತ ಆಲ್ರೆಡಿ ತಮಗೆ ಹೇಳಿದ್ದೀನಿ. ಓಕೆನಾ, ನಂತರ ಸ್ನೇಹಿತರ ಫೈನಲ್ ಆಗಿ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ, ಇದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಕೊಡ್ಬಿಡ್ತೀನಿ. ನೋಡಿ, ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಏನು ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ, ಶೆಡ್ಯೂಲ್ 2 ನ ಒಂದು ಆಧಾರದ ಮೇಲೆ 30,041 ಹುದ್ದೆಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದರೆ ಈ ತಿಂಗಳು 31ನೇ ತಾರೀಕುವರೆಗೂ ಇದರ ಒಂದು ಕಂಪ್ಲೀಟ್ ಆಗುವಂತಹ ಒಂದು ಪ್ರೋಸೆಸ್ ಮುಗಿಯುತ್ತೆ. ನಂತರ ಯಾವುದೇ ರೀತಿಯಂತಹ ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡಲ್ಲ. ಈ ಒಂದು ವರ್ಷಕ್ಕೆ ಯಾವುದೇ ರೀತಿಯಂತಹ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಲ್ಲ. ಹಾಗಾದ್ರೆ ಬದಲು ಯಾವಾಗ ಈ ಒಂದು ನ್ಯೂ ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ ಖಂಡಿತವಾಗಿ ಹೇಳ್ತಾ ಇದೀನಿ, ನಾಳೆ ತಿಂಗಳಿಂದ ಜನವರಿಯಿಂದ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋದಕ್ಕೆ ಖಂಡಿತವಾಗಿ ಅಪ್ಡೇಟ್ ಸಿಕ್ಕೇ ಸಿಗುತ್ತೆ. ಖಂಡಿತವಾಗಿ ರಿಲೀಸ್ ಮಾಡೇ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ಕೊಟ್ಟಕ್ಕೆ ನಾನು ಟ್ರೈ ಅನ್ನ ಮಾಡ್ತೀನಿ. ಸ್ನೇಹಿತರೆ, ಒಂದು ಹೇಳ್ತಾ ಇದೀನಿ, ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲೇ ಅಲ್ಲ, ನಮ್ಮ ಒಂದು ಕರ್ನಾಟಕದ ಪ್ರತಿಯೊಂದು ಸರ್ಕಾರಿಯ ಒಂದು ಹುದ್ದೆಗಳನ್ನ ಅಪ್ಡೇಟ್ಗಳನ್ನ ತಾವು ಪಡಿಬೇಕು ಅಂದ್ಕೊಂಡಿದ್ರಿ ಖಂಡಿತವಾಗಿ ಈ ಒಂದು ಚಾನಲ್ ಮುಖಾಂತರ ನಾನು ಪ್ರತಿಯೊಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ಕೊಳ್ತೀನಿ ವಿತ್ ಪ್ರೂಫ್. ಯಾವುದಾದ್ರೂ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿರಬೇಕು, ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಸ್ ಅನ್ನ ರಿಲೀಸ್ ಅನ್ನ ಮಾಡಿರಬೇಕು. ಅದೇ ಟೈಮ್ ನಲ್ಲಿ ನಾನು ಇನ್ಫಾರ್ಮೇಶನ್ ಕೊಡಕ್ಕೆ ಹೋಗ್ತೀನಿ. ಓಕೆನಾ, ಇನ್ನು ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಪದೇ ಪದೇ ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ, ಬ್ರದರ್ KEB ನಲ್ಲಿ ಒಂದು ಜಾಬ್ ಅನ್ನ ರಿಲೀಸ್ ಅನ್ನ ಮಾಡಿದಾರ, ಅದ ಒಂದು ಅಗ್ನಿಶಾಮಕ ದಳದಲ್ಲಿ ಜಾಬ್ ಅನ್ನ ರಿಲೀಸ್ ಅನ್ನ ಮಾಡಿದಾರ, ಅಥವಾ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಅನ್ನ ರಿಲೀಸ್ ಅನ್ನ ಮಾಡಿದಾರ ಅಂದ್ರೆ ಖಂಡಿತವಾಗಿ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನೂ ಯಾವುದೇ ಒಂದು ವೇಕೆನ್ಸಿಗಳು ರಿಲೀಸ್ ಅನ್ನ ಮಾಡಿಲ್ಲ. ಬೇರೆಯವರು ತಮಗೆ ಏನಾದರೂ ಅಪ್ಡೇಟ್ ಅನ್ನ ಕೊಡ್ತಿದ್ರೆ, ಶೇರ್ ಅನ್ನ ಮಾಡ್ತಿದ್ರೆ 100% ಫೇಕ್ ಆಗಿರುವಂತಹ ಒಂದು ಅಪ್ಡೇಟ್ಗಳು ಇರುತ್ತೆ. ಓಕೆನಾ, ಸಾಧ್ಯವಾದಷ್ಟು ಈ ಒಂದು ಚಾನಲ್ನ ತಾವು ಈಗಲಿಂದ ಫಾಲೋ ಅನ್ನ ಮಾಡಿ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನ ನಾನು ಈ ಒಂದು ಚಾನಲ್ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಐ ಹೋಪ್ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಶನ್ ತಮಗೆ ಯೂಸ್ಫುಲ್ ಆಗಿದೆ ಅನ್ಕೊಡ್ತೀನಿ. ನಿಮ್ಮ ಒಂದು ಪ್ರತಿಯೊಂದು ಡೌಟ್ಗಳ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿರ್ತೀನಿ. ಓಕೆನಾ, ಸೊ ಮುಂದಿನ ಒಂದು ಬಂಪರ್ ಆಗಿರುವಂತಹ ಭರ್ಜರಿ ಆಗಿರುವಂತಹ ಮತ್ತೊಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.